ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಇರತಕ್ಕಂಥದ್ದು. ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಸಿಗುವಂಥ ಕಾಲಘಟ್ಟವಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಗಡಿಬಿಡಿಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ತೊಂದರೆಯನ್ನು ಕೂಡ ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರ್ತಕ್ಕಂಥ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಸಿಂಹರಾಶಿ ಪ್ರಧಾನವಾಗಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಉದ್ಯೋಗದ ವಿಚಾರಗಳಲ್ಲಿ ಕೆಲವಷ್ಟು ದಿಢೀರಂತ ತಗೊಳ್ಳುವಂತಹ ತೀರ್ಮಾನಗಳು ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಗಡಿಬಿಡಿಯಲ್ಲಿ ತೆಕ್ಕೊಂಡಂತಹ ನಿರ್ಧಾರಗಳಾಗಿರಬಹುದು, ಕೆಲವಷ್ಟು ಸಹಿಯ ವಿಚಾರಗಳಲ್ಲಿರಬಹುದು, ದಾಖಲೆಯ ಪತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿರಬಹುದು, ವ್ಯಾವಹಾರಿಕವಾಗಿ ನೀವು ಆಡಿರ್ತಕ್ಕಂಥ ಮಾತುಗಳಿಗಿರಬಹುದು, ಆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದರೆ ಉತ್ತಮವಾಗಿರ್ತಕ್ಕಂತಹ ಯೋಚನೆಯಿಂದಾಗಿ ಒಳ್ಳೆಯ ಸಲಹೆ ಸಹಕಾರಗಳನ್ನು ತೆಕ್ಕೊಂಡು ಮುಂದುವರಿಯುವುದರಿಂದ ಶುಭ ಫಲವನ್ನು ಕಾಣುವಂಥ ಒಂದು ಕಾಲಘಟ್ಟವಾಗಿರುವಂಥದ್ದು. ಅದೇ ರೀತಿಯಾಗಿ ಆರೋಗ್ಯದಲ್ಲಿಯೂ ಕೂಡ ಹೆಚ್ಚಿಗೆ ಕಾಳಜಿಯನ್ನು ನೀಡಬೇಕಾದಂಥ ಒಂದು ಕಾಲಘಟ್ಟವಾಗಿರುವಂಥದ್ದು. ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯೂ ಕೂಡ ಕಾಣುವಂಥ ಒಂದು ಸಮಯವಾಗಿರುವಂಥದ್ದು. ನಿಮ್ಮ ಮಾತಿಗೆ ವಿಶೇಷವಾದಂಥ ಗೌರವಗಳು ಕೂಡ ಸಿಗುವಂಥದ್ದು. ನಿಮ್ಮ ಮಾತಿನಿಂದಾಗಿ ಕೆಲವಷ್ಟು ಸಮಸ್ಯೆಗಳಿರಬಹುದು ಅಥವಾ ಏನೋ ಒಂದು ಮನಸ್ತಾಪಗಳಿದ್ದರೂ ಕೂಡ ಎಷ್ಟೋ ಸಮಯದಿಂದ ಬಂದಿರತಕ್ಕಂಥ ಕೆಲವಷ್ಟು ಮನಸ್ತಾಪಗಳು ಕೂಡ ಕ್ಲಿಯರ್ ಆಗುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಇನ್ನು ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಸಿಗುವಂಥ ಕಾಲಘಟ್ಟವಾಗಿರುವಂಥದ್ದು. ಒಳ್ಳೆಯ ಒಂದು ಸಹಬಾಳ್ವೆಯಿಂದ ನಿಮ್ಮ ಒಂದು ಯಜಮಾನತಿಕೆಯಲ್ಲಿ ಕೆಲವಷ್ಟು ಶುಭ ಕಾರ್ಯಗಳನ್ನು ನಡೆಸುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿಯಾಗಿ ನೂತನವಾಗಿರ್ತಕ್ಕಂತಹ ಕೆಲವಷ್ಟು ವಸ್ತುಗಳನ್ನಾಗಿರಬಹುದು, ಗೃಹೋಪಯೋಗಿಯಾಗಿರ್ತಕ್ಕಂತಹ ಅಂದರೆ ಮನೆಗೆ ಸೌಕರ್ಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಕೆಲವಷ್ಟು ವಸ್ತುಗಳನ್ನು ಖರೀದಿ ಮಾಡುವಂಥದ್ದಿರಬಹುದು, ವಾಹನವನ್ನು ಖರೀದಿ ಮಾಡುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು. ತಾಯಿಯ ಮನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಿತ್ರಾರ್ಜಿತವಾದಂತಹ ಕೆಲವಷ್ಟು ಸೊತ್ತುಗಳು ಕೂಡ ನಿಮಗೆ ಸೇರುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಕೋರ್ಟು ಕಚೇರಿ ವ್ಯಾಜ್ಯಗಳು ಸ್ವಲ್ಪ ಡಿಲೇ ಆದರೂ ಕೂಡ ನಿಮಗೆ ಒಳ್ಳೆಯ ರೀತಿಯಾದಂತಹ ತೀರ್ಮಾನಗಳು ಸಿಗುವಂತಹ ಒಂದು ಕಾಲಘಟ್ಟವಾಗಿರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಅದೇ ರೀತಿಯಾಗಿ ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಸ್ವಲ್ಪ ಕಾಳಜಿಯನ್ನು ನೀಡಬೇಕಾದಂತಹ ಒಂದು ಕಾಲಘಟ್ಟವಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸರಿಯಾದಂತಹ ಒಂದು ದಿಶೆಯಲ್ಲಿ ಇಟ್ಕೊಂಡಿರುವಂತಹ ಗುರಿಯನ್ನು ತಲುಪಲಿಕ್ಕಿರುವಂತಹ ಪ್ರಯತ್ನವನ್ನು ಸರಿಯಾಗಿ ನಡೆಸಿದಲ್ಲಿ 11ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಒಳ್ಳೆಯ ಪ್ರತಿಫಲವನ್ನು ಕಾಣುವಂಥದ್ದು. ಅದೇ ರೀತಿಯಾಗಿ ಸಮಾಜದಲ್ಲಿ ಸಮಾಜಮುಖಿಯಾದಂತಹ ಕೆಲವಷ್ಟು ಕೆಲಸ ಕಾರ್ಯಗಳಿರಬಹುದು, ರಾಜಕೀಯ ರಂಗದಲ್ಲಿರಬಹುದು, ಒಳ್ಳೆಯ ಯೋಗ್ಯತೆ ಇದೆ, ಯೋಗವೇ ಇಲ್ಲ, ಅವಕಾಶಗಳು ಸಿಗ್ತಾ ಇಲ್ಲ, ಅಥವಾ ಏನೋ ಒಂದು ಅಧಿಕಾರ ಸಿಗ್ತಾ ಇಲ್ಲ, ಅಧಿಕಾರ ಪ್ರಾಪ್ತಿ ಯೋಗವೇ ಇಲ್ವೇನೋ ಅಂತ ಹೇಳುವಂಥ ಯೋಚನೆಯಲ್ಲಿದ್ದರೆ ಈ ಒಂದು ತಿಂಗಳಿನಲ್ಲಿ ಶುಭ ಫಲವನ್ನು ಕಾಣುವಂಥ ಎಲ್ಲ ಲಕ್ಷಣಗಳನ್ನು ಕೂಡ ನೀವು ಕಾಣಬಹುದು. ರಾಜ ಅನುಕೂಲ, ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವಷ್ಟು ಸೌಲಭ್ಯಗಳಿಗಿರಬಹುದು ಅಥವಾ ಅನುಕೂಲಗಳಿಗಿರಬಹುದು, ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತ ಆದಲ್ಲಿ ಶುಭ ಫಲವನ್ನು ಕಾಣುವಂಥ ಒಂದು ಕಾಲಘಟ್ಟ. ಅದೇ ರೀತಿ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥ ಒಂದು ಸಮಯವಾಗಿರ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಕಾಣುವಂಥದ್ದು. ನಿಮ್ಮ ಮಾಡ್ತಾ ಇರುವಂಥ ಉದ್ಯೋಗವನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಲಿಕ್ಕಿರುವಂಥ ಪ್ರಯತ್ನಕ್ಕೆ ಒಳ್ಳೆಯ ಒಂದು ಪ್ರತಿಫಲವನ್ನು ಕಾಣುವಂಥ ಕಾಲಘಟ್ಟ. ಅದೇ ರೀತಿಯಾಗಿ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಇರತಕ್ಕಂಥದ್ದು. ವಿಶೇಷವಾಗಿ ನೀವು ಗಮನದಲ್ಲಿಟ್ಟು ಜಾಗ್ರತೆ ಇರಬೇಕಾದಂಥ ಅಂಶ ಏನು ಅಂತಂದರೆ ಕರೆಂಟಿಗೆ ಸಂಬಂಧಪಟ್ಟು, ಬೆಂಕಿಗೆ ಸಂಬಂಧಪಟ್ಟು, ನೀರಿಗೆ ಸಂಬಂಧಪಟ್ಟು, ವಾಹನ ಚಲಿಸುವಾಗ, ರಸ್ತೆ ದಾಟುವಾಗ ಅಥವಾ ಸಾಹಸಮಯವಾದಂತಹ ಕಾರ್ಯಗಳನ್ನು ಮಾಡುವಾಗ ಹೆಚ್ಚಿಗೆ ಕಾಳಜಿಯನ್ನು ಸುರಕ್ಷತೆಯನ್ನು ತೆಕ್ಕೊಂಡು ಮುಂದುವರಿರಿ. ಶುಭ ಫಲವನ್ನು ಕಾಣುವಂಥ ಯೋಗ ಈ ಒಂದು ಸಂದರ್ಭದಲ್ಲಿದೆ. ಮಾಡುವಂಥ ಉದ್ಯೋಗದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತೀರಿ. ಮಾಡುವಂಥ ಉದ್ಯೋಗದಲ್ಲಿ ಪ್ರಮೋಷನ್ನನ್ನು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದರೆ
ಪ್ರಮೋಷನ್ ಆಗುವಂತಹ ಒಂದು ಸಮಯವಾಗಿರುತ್ತೆ. ಮೇಲಧಿಕಾರಿಗಳಿಂದ ಕಿರಿಕಿರಿಯೋ ಒತ್ತಡವೋ ಅಥವಾ ಅನಗತ್ಯವಾದಂತಹ ಕೆಲವಷ್ಟು ಉಪದ್ರವಗಳು ಬರ್ತಾ ಇದೆ ಅಂತ ಆದರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಒಳ್ಳೆಯ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು. ಉದ್ಯೋಗದಲ್ಲಿಯೂ ವ್ಯವಹಾರದಲ್ಲಿಯೂ ಕೂಡ ಮಾಡುವಂಥ ಪ್ರಯತ್ನದಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ಹೇಳಿ ಅಂದರೆ ಸ್ವಲ್ಪ ಗಳಿಸುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿರ್ತದೆ. ಅನಗತ್ಯವಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳಿಂದ, ದುರ್ಬುದ್ಧಿ ದುಶ್ಚಟಗಳಿಂದ ಆದಷ್ಟು ದೂರ ಇರಿ. ನಿಮ್ಮ ಒಂದು ಸ್ನೇಹಿತರು ಇರಬಹುದು ಅಥವಾ ಅತಿ ಹತ್ತಿರದಲ್ಲಿ ನಿಮ್ಮ ಸಹಾಯ ಸಹಕಾರಕ್ಕಿರುವವರು ಇರಬಹುದು, ಅವರಿಂದಾಗಿ ಬಂದಿರತಕ್ಕಂತಹ ಕೆಲವಷ್ಟು ಮಾರ್ಗದರ್ಶನಗಳಾಗಿರಬಹುದು, ಸಲಹೆಗಳಾಗಿರಬಹುದು, ಪರಾಮರ್ಶೆ ಮಾಡಿಕೊಂಡು ಹೌದೋ ಅಲ್ವೋ ಅಂತ ಹೇಳುವಂತಹ ಪುನರಪಿ ಯೋಚನೆಯನ್ನು ಮಾಡಿಕೊಂಡು ಮುಂದುವರಿರಿ. ಶುಭ ಫಲವನ್ನು ಕಾಣುವಂಥದ್ದಿರುತ್ತೆ. ಯಾವುದೇ ಕಾರಣಕ್ಕೂ ಗಡಿಬಿಡಿಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ತೊಂದರೆಯನ್ನು ಕೂಡ ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ. ಈ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿಯಾಗಿ ಬಂದಿರತಕ್ಕಂಥ ಈ ಒಂದು ಅರಿಷ್ಟಗಳಿಗಿರಬಹುದು ಅಥವಾ ಕಷ್ಟ ಕಾರ್ಪಣ್ಯಗಳಿಗಿರಬಹುದು ಅಥವಾ ವ್ಯವಹಾರದಲ್ಲಿ ಬಂದಿರತಕ್ಕಂಥ ವಿಘ್ನಗಳಿಗಿರಬಹುದು, ಬಹಳ ಸುಲಭವಾಗಿರ್ತಕ್ಕಂಥ ಒಂದು ವಿಧಾನ ಅಂತ ಏನು ಅಂತಂದರೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಐಕ್ಯ ಸ್ವರೂಪಿಣಿ ಮೂಕಾಂಬಿಕೆಯ ಅನುಗ್ರಹವನ್ನು ಪಡೆದು ಆ ಒಂದು ದೇವಿಯ ಸನ್ನಿಧಿಯಲ್ಲಿ ದೇವಿಯ ದರ್ಶನವನ್ನು ಮಾಡುವುದರಿಂದಲೋ ಅಥವಾ ಯಾವುದಾದ್ರೂ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿಯೋ, ಕುಂಕುಮಾರ್ಚನೆಯೋ, ಭಸ್ಮಾರ್ಚನೆಯೋ, ಚಂಡಿಕಾ ಹೋಮವೋ, ಯಾವ ಸೇವೆ ಅವರವರ ಅನುಕೂಲಕ್ಕೆ ಸಾಧ್ಯ ಇದೆ ಆ ಒಂದು ಸೇವೆಯನ್ನು ಮಾಡಿ ಭಗವಂತನಲ್ಲಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿರ್ತಕ್ಕಂಥ ಪ್ರಾರ್ಥನೆಯಿಂದಾಗಿ ನಿಮಗೆ ಶುಭ ಫಲವನ್ನು ಈ ಒಂದು ತಿಂಗಳಿನಲ್ಲಿ ಕಾಣುವಂಥ ಎಲ್ಲ ಯೋಗಗಳಿದೆ. ಒಳ್ಳೆಯದಾಗಲಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಶುಭಂ ಭೂಯಾತ್.